ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕಾರ್ ಅಕಾಡೆಮಿ. ಸೊ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಬಯಸ್ತಾ ಇದ್ದೀರಾ, ಸೊ ಈ ಒಂದು ವಿಡಿಯೋ ನಿಮ್ಗಾಗಿದೆ. ಸೊ ಈಗಾಗಲೇ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ತಾವುಗಳು ಪೊಲೀಸ್ ಕಾನ್ಸ್ಟೇಬಲ್ ಆಗಲು ಬಯಸ್ತಾ ಇದ್ರೆ ಸಿವಿಲ್ ಪೊಲೀಸ್ ಅಲ್ಲಿ ತಮಗಾಗಿ ಈಗಾಗಲೇ ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ. ಸೊ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ. ಯಾವ ತರ ನೇಮಕಾತಿ ಇರುತ್ತೆ, ವಿದ್ಯಾರ್ಥಿ ಯಾವ ತರ ಇರ್ತದೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರ್ತದೆ, ಯಾವೆಲ್ಲ ಸಿಲೆಬಸ್ ಅನ್ನ ಕೇಳ್ತಾರೆ ಈ ಒಂದು ಲಿಖಿತ ಪರೀಕ್ಷೆಗೆ, ಲಿಖಿತ ಪರೀಕ್ಷೆಯನ್ನು ಹೊರತುಪಡಿಸಿ ಮತ್ತೆ ಯಾವ ಪರೀಕ್ಷೆಗಳನ್ನು ತೆಗೆದುಕೊಳ್ತಾರೆ ಎನ್ನುವಂತರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಬನ್ನಿ ನಾವು ತಿಳಿದುಕೊಳ್ಳೋಣ. ನಮಗೆ ಈಗಾಗಲೇ ಗೊತ್ತಿರುವಂತೆ ಕಲ್ಯಾಣ ಕರ್ನಾಟಕ ಹಾಗೂ ನಾನ್ ಕಲ್ಯಾಣ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕ NHK ಅಂತ ಕರಿತೀವಿ. ಟೋಟಲ್ ಆಗಿ ನಮಗೆ ಎಷ್ಟು ಪೋಸ್ಟ್ ಕರೆದಿದ್ದಾರೆ? 3991 ಪೋಸ್ಟ್ ಗಳನ್ನ ಈಗಾಗಲೇ ನಮಗೆ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಇದರ ಬಗ್ಗೆ ನೋಡುವುದಾದ್ರೆ ಈಗ ನಾವು ಡೇಟ್ ಅನ್ನು ತಿಳಿದುಕೊಳ್ಳೋಣ. ಯಾವೆಲ್ಲ ಡೇಟ್ಗಳು ಇಂಪಾರ್ಟೆಂಟ್ ಡೇಟ್ಸ್ ಗಳಿದಾವೆ ಅನ್ನೋದ್ರ ಬಗ್ಗೆ. 8 ಜೂನ್ 2026 ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ತದೆ. ಜೊತೆಗೆ ಕೊನೆಯ ದಿನಾಂಕವನ್ನು ನೋಡಿದರೆ 3rd ಆಫ್ ಜುಲೈ 3ಕ್ಕೆ ಏನಿದೆ ಕೊನೆಯ ದಿನಾಂಕ ಇದೆ. ಶುಲ್ಕ ಪಾವತಿಸಲು 4 ಜುಲೈ 2026 ಕೊನೆಯ ದಿನಾಂಕ ಇದೆ. ಲಿಖಿತ ಪರೀಕ್ಷೆಗಳು ಯಾವಾಗ ನಡೀತಾವೆ ಅಂದ್ರೆ 2-8 ಅಂದ್ರೆ ಆಗಸ್ಟ್ ಅಲ್ಲಿ ನಡೀತವೆ. 2nd ಆಫ್ ಆಗಸ್ಟ್ 2026 ನಮ್ಮ ಲಿಖಿತ ಪರೀಕ್ಷೆಗಳು ನಡೀತವೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಡೇಟ್ಸ್ ಗಳಿದಾವೆ. ಸೊ ಇದನ್ನ ತಾವು ನೆನಪಿಟ್ಕೊಳ್ಳಬೇಕಾಗಿರುವಂತದ್ದು. ಯಾವೆಲ್ಲ ವೃಂದದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂದ್ರೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಹಾಗೂ ಉಳಿದ ಭಾಗದಲ್ಲಿ ಎಷ್ಟೆಲ್ಲ ಪೋಸ್ಟ್ ಕರೆದಿದ್ದಾರೆ ಎನ್ನುವಂಥದ್ದು ಇಲ್ಲಿದೆ. ಉಳಿದ ಮೂಲ ವೃಂದ NHK ಅಂತ ಇದೆ. ಸೊ 3395 ಹುದ್ದೆಗಳನ್ನ ಅದರ್ ದ್ಯಾನ್ ಕಲ್ಯಾಣ ಕರ್ನಾಟಕ ಕರೆದಿದ್ದಾರೆ. ಇದರಲ್ಲಿ ನೇರ ನೇಮಕಾತಿ 2266 ಪುರುಷ ಅಭ್ಯರ್ಥಿಗಳಿಗಿದೆ. ನೇರ ನೇಮಕಾತಿ ಮಹಿಳಾ ಅಭ್ಯರ್ಥಿಗಳಿಗೆ 755 ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಇವರು ಸೇವಾ ನಿರತ ಇನ್ ಸರ್ವಿಸ್ ಇರುವವರಿಗೆ ಇದು ಪುರುಷರಿಗೆ 257 ಹಾಗೂ ಮಹಿಳೆಯರಿಗೆ 82 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಹಾಗೂ ತೃತೀಯ ಲಿಂಗಿಗಳಿಗೆ ಟ್ರಾನ್ಸ್ಜೆಂಡರ್ ಯಾರಿದ್ದಾರೆ ಅವರಿಗೆ 35 ಪೋಸ್ಟ್ ಗಳು ಇದಾವೆ. ಈ ತರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನೋಡೋದಾದ್ರೆ 596 ಕೇವಲ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಮಾತ್ರ ಸೀಮಿತವಾಗಿದ್ದಾವೆ. ಸೊ ನೇರವಾಗಿ 398 ಪುರುಷ ಅಭ್ಯರ್ಥಿಗಳಿಗಿದೆ. ಮಹಿಳಾ ಅಭ್ಯರ್ಥಿಗಳಿಗೆ 133 ನೇರ ನೇಮಕಾತಿ ಆಗ್ತದೆ. ಇನ್ ಸರ್ವಿಸ್ ಯಾರಿದ್ದಾರೆ, ಸೇವಾ ನಿರತರು ಯಾರಿದ್ದಾರೆ 46 ಮೇಲ್ PC ಗಳನ್ನ ಕರೆದಿದ್ದಾರೆ. ಮಹಿಳಾ ಸೇವಾ ನಿರತ ಅಭ್ಯರ್ಥಿಗಳಿಗೆ ಕಾಲ್ ಫಾರ್ಮ್ ಅನ್ನು ಮಾಡಿದ್ದಾರೆ. ಹಾಗೂ ತೃತೀಯ ಲಿಂಗಿಗಳಿಗೆ ಒಟ್ಟು 5 ಇಟ್ಟಿದ್ದಾರೆ. ಸೊ ವೇತನ ಶ್ರೇಣಿಯನ್ನು ನೋಡುವುದಾದ್ರೆ ಈ ಒಂದು ಪೋಸ್ಟ್ಗೆ 37,500 ಹಿಡ್ಕೊಂಡು 76,100 ಬೇಸಿಕ್ ವೇತನ ಶ್ರೇಣಿ ಇರಲಿದೆ. ಇನ್ನು ಕನಿಷ್ಠ ವಿದ್ಯಾರ್ಹತೆ ಏನಿರಬೇಕು, ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿರಬೇಕು ಎನ್ನುವಂತಂದ್ರೆ ಮಿನಿಮಮ್ ನಮ್ದು ಎಷ್ಟಿರ್ಬೇಕಂದ್ರೆ PUC 12ನೇ ತರಗತಿಯಿಂದ ಇರಬೇಕು. ಸ್ಟೇಟ್ ಆಗಿರಬಹುದು, CBSE ಆಗಿರಬಹುದು, ಅದರ್ ಸ್ಟೇಟ್ ಇಂದನೂ ಕೂಡ ಇರಬಹುದು. ಜೊತೆಗೆ 2 ವರ್ಷಗಳ ITI ಇತ್ತಂದ್ರೂ ಕೂಡ ಅದು ಕೂಡ ಇಕ್ವಿಲೆಂಟ್ ಪೋಸ್ಟ್ ಇದೆ. PUC ಇರಬೇಕು ಆರ್ ಇಕ್ವಿಲೆಂಟ್ ಎಜುಕೇಶನ್ ಇರಬೇಕು. ಅವ್ರಿಗೆಲ್ಲರೂ ಕೂಡ PUC ಸೆಕೆಂಡ್ ಪಾಸ್ ಆಗಿರ್ಬೇಕು. PUC ಸೆಕೆಂಡ್ ಅಭ್ಯರ್ಥಿಗಳು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು 3/7/2026 ಒಳಗೆ ಅಂಕಪಟ್ಟಿ ದಿನಾಂಕದೊಳಗೆ ತಾವುಗಳು ಹೊಂದಿರಬೇಕಾಗಿರುವಂತದ್ದು ಇದು ಕನಿಷ್ಠ ವಿದ್ಯಾರ್ಹತೆ ಇದೆ. ನೆಕ್ಸ್ಟ್ ನಾವು ನೋಡುವುದಾದ್ರೆ ಇನ್ನು ವಯೋಮಿತಿ ಸಡಿಲಿಕೆ ಎಷ್ಟೆಷ್ಟು ವರ್ಷಗಳಿರಬೇಕು ಅಭ್ಯರ್ಥಿಗೆ ಎನ್ನುವಂತಾದ್ರೆ GM ಅಲ್ಲಿ ನೋಡುವುದಾದ್ರೆ ಸಾಮಾನ್ಯ ವರ್ಗದವರಿಗೆ 33 ವರ್ಷವನ್ನು ಕೊಟ್ಟಿದ್ದಾರೆ. ಪ್ರವರ್ಗ 2A 2B 3A and 3B SC ST ಹಾಗೂ ಪ್ರವರ್ಗ 1 ಅವರೆಲ್ಲರಿಗೂ ಕೂಡ 35 ವರ್ಷ ಏಜ್ ಲಿಮಿಟ್ ಅನ್ನು ಕೊಡಲಾಗಿದೆ. ಜೊತೆಗೆ ಅರಣ್ಯ ಪ್ರದೇಶದ ಬುಡಕಟ್ಟು ಅಭ್ಯರ್ಥಿಗಳಿಗೆ ಯಾರೆಲ್ಲ ಅರಣ್ಯ ಪ್ರದೇಶದಲ್ಲಿ ಇರ್ತಾರೆ ಅವರಿಗೆ 38 ವರ್ಷಗಳ ಏಜ್ ಲಿಮಿಟ್ ಅನ್ನು ಕೊಟ್ಟಿದ್ದಾರೆ. 18ರಿಂದ 33 ವರ್ಷ ಇರಬಹುದು. GM ದವರಿಗೆ SC ST ಕ್ಯಾಟಗರಿ 1 ಅಂಡ್ ಅದರ್ OBC ಕಾಸ್ಟ್ ಫಾರ್ ಎಕ್ಸಾಂಪಲ್ 2A 2B 3A and 3B ಅವರೆಲ್ಲರೂ ಕೂಡ 35 ಇಯರ್ಸ್ ಇರಬೇಕು. ಬುಡಕಟ್ಟು ಜನಾಂಗದವರಿಗೆ 38 ವರ್ಷದ ಕೂಡ ಏಜ್ ಲಿಮಿಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಸೇವಾ ನಿರತ ಅಭ್ಯರ್ಥಿಗಳು ಯಾರು ಇನ್ ಸರ್ವಿಸ್ ಈಗಾಗಲೇ ಇದ್ದಾರೆ ಅವರಿಗೆ ಗರಿಷ್ಠ 40 ವರ್ಷಗಳವರೆಗೆ ಅವರು ಅರ್ಜಿಯನ್ನ ಸಲ್ಲಿಸಬಹುದು. ಇದು ಏಜ್ ಲಿಮಿಟ್ ಆಗಿತ್ತು. ಇನ್ನು ಅಪ್ಲಿಕೇಶನ್ ಫೀಸ್ ಅನ್ನು ನೋಡೋದಾದ್ರೆ ಸಾಮಾನ್ಯ ವರ್ಗ ಆಗಿರಬಹುದು ಆರ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇರಬಹುದು. ಪ್ರವರ್ಗ 2A 2B 3A 3B ಅವರೆಲ್ಲರೂ ಕೂಡ 750 ಫೀಸ್ ಅನ್ನ ಕಟ್ಟಬೇಕಾಗಿರುವಂತದ್ದು. ಅದೇ ತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ಫೀಸ್ ಅನ್ನ ತಾವುಗಳು ಪಾವತಿಯನ್ನ ಮಾಡಬೇಕಾಗಿರುವಂತದ್ದು. ಸೆಲೆಕ್ಷನ್ ಯಾವ ತರ ಮಾಡ್ತಾರೆ ಎನ್ನುವಂಥದ್ದು. ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಲಿಖಿತ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಈಗಾಗಲೇ ನಮಗೆ ಗೊತ್ತಿದೆ ಲಿಖಿತ ಪರೀಕ್ಷೆ ಯಾವಾಗಿದೆ 2/8/2026 ಲಿಖಿತ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಸೊ ಫಸ್ಟ್ ಗೆ ಕ್ವಾಲಿಫೈ ಆಗ್ಬೇಕಾಗಿರುವಂತದ್ದು ಲಿಖಿತ ಪರೀಕ್ಷೆ. ಇದರ ಬಗ್ಗೆ ನಾವು ಮುಂದೆ ನೋಡ್ತಾ ಹೋಗೋಣ. ಪ್ರಶ್ನೆಗಳ ಸ್ವರೂಪ ಹೇಗಿರ್ತದೆ, ಎಷ್ಟು ಅಂಕಕ್ಕೆ ಈ ಒಂದು ಪರೀಕ್ಷೆ ತೆಗೆದುಕೊಳ್ತಾರೆ. ಅದಾದ್ಮೇಲೆ ಮತ್ತೆ ಫಿಸಿಕಲ್ ಟೆಸ್ಟ್ ಕೂಡ ಇರ್ತದೆ. ತದನಂತರ ಎಂಟ್ರನ್ಸ್ ಟೆಸ್ಟ್ ಕೂಡ ET ಎನ್ನುವಂಥದ್ದು ಇರ್ತದೆ. ಅದಾದ್ಮೇಲೆ ವೈದ್ಯಕೀಯ ಪರೀಕ್ಷೆನೂ ಕೂಡ ಇವೆಲ್ಲನೂ ಕೂಡ ಪಾಸ್ ಆದ್ಮೇಲೆ ಅವುಗಳು ಸೇವೆಗೆ ಸೇರಬಹುದು. ಲಿಖಿತ ಪರೀಕ್ಷೆಗೆ ಸಂಬಂಧಿಸಿದಂತೆ ಲಿಖಿತ ಪರೀಕ್ಷೆಗೆ ಯಾವ ತರ ವಿಧಾನ ಇರ್ತದೆ, ಯಾವ ತರ ಕೇಳ್ತಾರೆ. ನಮ್ದು ಯಾವಾಗಿದೆ 2/8/2026 ಲಿಖಿತ ಪರೀಕ್ಷೆ 2nd ಆಫ್ ಆಗಸ್ಟ್ ಅಲ್ಲಿ ಮೇ ಬಿ ಕೊಟ್ಟಿದ್ದಾರೆ ಡೇಟ್. ಏನೋ ಕಾರಣಾಂತರದಿಂದ ಸ್ವಲ್ಪ ಹಿಂದೆ ಮುಂದೆ ಕೂಡ ಆಗಬಹುದು. ಒಟ್ಟು ಪ್ರಶ್ನೆಗಳು ಎಷ್ಟು ಕೇಳಿರ್ತಾರೆ 100 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಒಟ್ಟು ಅಂಕಗಳನ್ನು ಕೂಡ 100 ಇರ್ತವೆ. ಸಮಯ ಎಷ್ಟಿರ್ತದೆ ಅಂದ್ರೆ 1.5 ಗಂಟೆ ಅಂದ್ರೆ 90 ನಿಮಿಷಗಳವರೆಗೆ ಸಮಯ ಇರ್ತದೆ. ಎಲ್ಲನೂ ಕೂಡ MCQ ಟೈಪ್ ಕ್ವಶನ್ ಇರ್ತವೆ.
MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ಒಂದು 4 ಆಪ್ಷನ್ ಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ತಾವು ಆಯ್ದು ಬರಬೇಕಾಗಿರುವಂತದ್ದು. ಆ ಟೈಪ್ ಪ್ರಶ್ನೆ OMR ಆಫ್ಲೈನ್ ಇರ್ತದೆ. ಆಫ್ಲೈನ್ ಪರೀಕ್ಷೆ OMR ಅಲ್ಲಿ ಮಾರ್ಕ್ ಮಾಡುವಂತ ಪರೀಕ್ಷೆ ಇರ್ತದೆ. ಜೊತೆಗೆ ಸಿಲೆಬಸ್ ಅನ್ನ ನೋಡೋದು, ಸಂಪೂರ್ಣವಾಗಿರುವಂತಹ ಮಾಹಿತಿ PDF ಕೂಡ ನಾನು ಹಾಕ್ತೇನೆ. ಸಾಮಾನ್ಯ ಜ್ಞಾನದ ಬಗ್ಗೆ ಕೇಳ್ತಾರೆ, ವಿಜ್ಞಾನ, ಇತಿಹಾಸ, ಸಂವಿಧಾನ, ಮಾನಸಿಕ ಸಾಮರ್ಥ್ಯ, ಇದೆಲ್ಲದರ ಮೇಲೆ ಸಿಲೆಬಸ್ ಅನ್ನ ಕವರ್ ಮಾಡಿರ್ತಾರೆ. ಒಟ್ಟು 100 ಪ್ರಶ್ನೆಗಳನ್ನ ಕೇಳ್ತಾರೆ ಪರೀಕ್ಷೆಯಲ್ಲಿ. ಜೊತೆಗೆ ಆಫ್ಲೈನ್ ಇರ್ತದೆ, OMR ಮಾದರಿ ಇರ್ತದೆ. OMR ಅಂದ್ರೆ ತಮ್ಗೆಲ್ಲರೂ ಗೊತ್ತಿರುವಂತೆ ಒಂದು ಪ್ರಶ್ನೆ ಕೇಳ್ತಾರೆ, ಈ ತರ ಒಂದು ಮೇಲ್ಗಡೆ ನಿಮ್ದೆಲ್ಲ ಇನ್ಫಾರ್ಮೇಶನ್ ಇರ್ತದೆ. 1 2 3 ಪ್ರಶ್ನೆ ಸಂಖ್ಯೆ ಇರ್ತದೆ, 4 ಉತ್ತರ ಕೊಟ್ಟಿರ್ತಾರೆ, ಅದರಲ್ಲಿ ತಾವು ಸರಿಯಾಗಿರುವಂತದ್ದನ್ನ ಮಾರ್ಕ್ ಮಾಡಬೇಕಾಗಿರುವಂತದ್ದು. ಈ ಟೈಪ್ OMR ಆಫ್ಲೈನ್ ಪರೀಕ್ಷೆ ಇರ್ತದೆ. ಮತ್ತೊಂದು ನಾವು ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಮೋಸ್ಟ್ ಇಂಪಾರ್ಟೆಂಟ್, ನೆಗೆಟಿವ್ ಮಾರ್ಕ್ಸ್ ಕೂಡ ಇದಾವೆ. ಋಣಾತ್ಮಕ ಮೌಲ್ಯಮಾಪನ ಕೂಡ ನಡೀತಿದೆ. ತಾವು ಇಲ್ಲಿ ನೋಡಬಹುದು, ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನ ಏನ್ ಮಾಡ್ತಾರೆ, ಕಡಿತವನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಪ್ರಶ್ನೆ ನಿಮ್ದು ಸರಿಯಾಗಿತ್ತು, ಸರಿಯಾಗಿರುವಂತ ಉತ್ತರನ ಬರ್ದಿದ್ದೀರಿ. ಒಂದು ಪ್ರಶ್ನೆನ ತಪ್ಪು ಬರೆದ್ರಿ, 0.25 ಮಾರ್ಕ್ಸ್ಗಳು ಏನಾಗ್ತವೆ, ನಿಮ್ಗೆ ಲೆಸ್ ಆಗ್ತವೆ. ಎರಡನೇ ಪ್ರಶ್ನೆ ಕೂಡ ತಪ್ಪು ಬರೆದ್ರಿ, 0.25. ಹೀಗೆ ಸತತವಾಗಿ 4 ಪ್ರಶ್ನೆಗಳು ತಪ್ಪು ಬರ್ತೀರಿ ಅಂದ್ರೆ ಸರಿಯಾಗಿರುವಂತಹ 1 ಮಾರ್ಕ್ಸ್ ಕೂಡ ಏನಾಗುತ್ತೆ, ಅದನ್ನು ಕೂಡ ಲೆಸ್ ಮಾಡ್ತಾರೆ. ಇದು ನೆಗೆಟಿವ್ ಮಾರ್ಕ್ಸ್ ಸಿಸ್ಟಮ್ ಕೂಡ ಈ ವರ್ಷ ಇರ್ತದೆ. ಒಂದು ಪ್ರಶ್ನೆಗೆ 4 ಆಯ್ಕೆಗಳಿರ್ತವೆ, 4 ಆಯ್ಕೆಗಳಿರ್ತವೆ. ಒಂದಕ್ಕಿಂತ ಹೆಚ್ಚು ವೃತ್ತಗಳು ಶೇಡ್ ಮಾಡಿದರೆ ಅದನ್ನು ಕೂಡ ತಪ್ಪು ಉತ್ತರ ಎಂದು ಭಾವಿಸ್ತಾರೆ. ನೋಡಿ, ಮಾಡೋದಿದ್ರೆ ಸರಿಯಾಗಿರುವಂತ ಉತ್ತರವನ್ನ ಮಾಡಬೇಕು. ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಶೇಡ್ ಮಾಡಿದ್ರಿ ಅಂದ್ರೆ ಅದಕ್ಕೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇದೆ, 0.25 ಅದಕ್ಕೂ ಕೂಡ ಇದೆ. ಮಿನಿಮಮ್ 30% ಆಫ್ ಅಂಕಗಳನ್ನ ಕ್ವಾಲಿಫೈ ಆಗಲಿಕ್ಕೆ ತಾವುಗಳು ಮಾಡಲೇಬೇಕಾಗಿರುವಂತದ್ದು. ಆಮೇಲೆ ಮೆರಿಟ್ ಲಿಸ್ಟ್ ಅನ್ನ ಹಚ್ಚಿರ್ತಾರೆ, ಕಾಸ್ಟ್ ವೈಸ್ ಮೆರಿಟ್ ಲಿಸ್ಟ್ ಅನ್ನ ಹಚ್ತಾರೆ. ಅಲ್ಲಿ ಬೇರೆ ಬೇರೆ ಕಟ್ ಆಫ್ ಮಾರ್ಕ್ಸ್ ಗಳು ನಿಂತ್ಕೊಳ್ಬಹುದು. ಸೊ ಇದು ಎಕ್ಸಾಮ್ ಪ್ಯಾಟರ್ನ್ ಆಗುತ್ತೆ. ಮುಖ್ಯವಾಗಿ ನೆಗೆಟಿವ್ ಮಾರ್ಕ್ಸ್ ಇರ್ತವೆ ಎನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರುವಂತದ್ದು. ಸೊ ಚೆನ್ನಾಗಿ ಅಭ್ಯಾಸವನ್ನ ತಾವು ಇಲ್ಲಿ ಮಾಡಬೇಕಾಗಿರುವಂತದ್ದು. PST ಎಕ್ಸಾಮ್, ಲಿಖಿತ ಪರೀಕ್ಷೆ ಆದ್ಮೇಲೆ, ಲಿಖಿತ ಪರೀಕ್ಷೆ ಪಾಸ್ ಆದ್ರಿ, ತದನಂತರ ನಿಮಗೆ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಲಿಕ್ಕೆ ಆಪ್ಷನ್ ಕೊಡ್ತಾರೆ. ಯಾವ ಪರೀಕ್ಷೆಗೆ? PST, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಗೆ ತಾವುಗಳು ಎಲಿಜಿಬಲ್ ಇದೀರಾ ಎನ್ನುವಂಥದ್ದನ್ನು ಕೂಡ ಸರ್ಟಿಫಿಕೇಟ್ ನಿಮಗೆ ಡೌನ್ಲೋಡ್ ಅನ್ನ ಮಾಡಿಕೊಂಡು ಈ ಒಂದು ಪರೀಕ್ಷೆಗೆ ಹಾಲ್ ಟಿಕೆಟ್ ಜೊತೆಗೆ ಪ್ಲಸ್ ಇದು ಡೌನ್ಲೋಡೆಡ್ ಕಾಪಿ ಏನಿರ್ತದೆ ಇದನ್ನು ತೆಗೆದುಕೊಂಡು ತಾವುಗಳು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಗೆ ಹಾಜರಾಗಬಹುದು. ಇಲ್ಲಿ ಮುಖ್ಯವಾಗಿರುವಂತದ್ದು ಸ್ಟ್ಯಾಂಡರ್ಡ್ ಫಿಸಿಕಲ್ ಟೆಸ್ಟ್ ಎದ್ರ ಬಗ್ಗೆ ಇದೆ, ಪುರುಷ ಅಭ್ಯರ್ಥಿಗಳಿಗೆ ನೋಡಿದರೆ ಕಾಮನ್ ವಾಗಿ ಸೇವಾ ನಿರತ ಹಾಗೂ ಮಾಜಿ ಸೈನಿಕರನ್ನ ಹಾಗೂ ಬುಡಕಟ್ಟು ಜನಾಂಗದವರನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಎಲ್ಲ ಅಭ್ಯರ್ಥಿಗಳಿಗೆ, ಪುರುಷ ಅಭ್ಯರ್ಥಿಗಳಿಗೆ ಮೇಲ್ ಅಸ್ಪಿರೆಂಟ್ ಯಾರ್ಯಾರಿದ್ದಾರೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರಲೇಬೇಕಾಗಿರುವಂತದ್ದು. ಎದೆಯ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು. ತದನಂತರ ಕನಿಷ್ಠ 5 ಸೆಂಟಿಮೀಟರ್ ವಿಸ್ತರಣೆ ಕಡ್ಡಾಯ ಆಗ್ಬೇಕು. ನಾರ್ಮಲ್ ಆಗಿ 86 ಇರಬೇಕು. ಎದೆಯನ್ನ ಉಬ್ಸಿದ್ರೆ ಮಿನಿಮಮ್ 5 ಸೆಂಟಿಮೀಟರ್ ಗಳಷ್ಟು ಏನಾಗಬೇಕು, ಅದು ಹೆಚ್ಚಿಗೆ ಆಗ್ಬೇಕು. ಸೊ ಇದು ಮೇಲ್ ಅಭ್ಯರ್ಥಿಗಳಿಗೆ. ಇನ್ನು ಫಿಮೇಲ್ ಅಭ್ಯರ್ಥಿಗಳಿಗೆ ನೋಡುವುದಾದ್ರೆ ಹಾಗೂ ಟ್ರಾನ್ಸ್ಜೆಂಡರ್ ಯಾರ್ಯಾರಿದ್ದಾರೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್ ಇರಬೇಕು. ಕನಿಷ್ಠ ತೂಕ 45 kg ಆದ್ರೂ ವೇಟ್ ಇರಲೇಬೇಕಾಗಿರುವಂತದ್ದು. ಸೊ ಇದು ಮೇಲ್ ಆಸ್ಪಿರೆಂಟ್ ಗೆ, ಇದು ಫಿಮೇಲ್ ಆಸ್ಪಿರೆಂಟ್ ಅಂಡ್ ಟ್ರಾನ್ಸ್ಜೆಂಡರ್ಸ್ ಗಳಿಗೆ ಇಷ್ಟು ಸ್ಟ್ಯಾಂಡರ್ಡ್ ಫಿಸಿಕಲ್ ಟೆಸ್ಟ್ ಇರುತ್ತೆ, ಇಷ್ಟು ಇರಲೇಬೇಕಾಗಿರುವಂತದ್ದು. ಸಹಿಷ್ಣುತೆ ಪರೀಕ್ಷೆನ ಮಾಡ್ತಾರೆ. ಪುರುಷ ಅಭ್ಯರ್ಥಿಗಳಿಗೆ ನಾವು ನೋಡೋದಾದ್ರೆ, 1600 ಮೀಟರ್ ಓಟ ಇರ್ತದೆ, 1600 ಮೀಟರ್ ರನ್ನಿಂಗ್ ಇರ್ತದೆ. ಅದನ್ನ ಎಷ್ಟು ಕಾಲಾವಕಾಶದಲ್ಲಿ ಕಂಪ್ಲೀಟ್ ಮಾಡಬೇಕು? 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಅದನ್ನ ಕಂಪ್ಲೀಟ್ ಮಾಡಬೇಕು. ಅದೇ ತರ ಮಹಿಳಾ ಅಭ್ಯರ್ಥಿಗಳಿಗೆ ಹಾಗೂ ತೃತೀಯ ಲಿಂಗಿ ಹಾಗೂ ಮಾಜಿ ಸೈನಿಕರಿಗೆ 400 ಮೀಟರ್ ಓಟ ಇರ್ತದೆ. ಎಷ್ಟು ನಿಮಿಷದಲ್ಲಿ? 2 ನಿಮಿಷದಲ್ಲಿ ಅದನ್ನ ಪೂರ್ಣಗೊಳಿಸಬೇಕಾಗಿರುವಂತದ್ದು. ಸೊ ಇದೆಲ್ಲವೂ ಕೂಡ ಮೇಲ್ ಅಂಡ್ ಫಿಮೇಲ್ ಆಸ್ಪಿರೆಂಟ್ ಗೆ ಬೇರೆ ಬೇರೆ ಇರ್ತದೆ. ಫಿಸಿಕಲ್ ಟೆಸ್ಟ್ ಆಗಿರಬಹುದು ಅಥವಾ ಸಹಿಷ್ಣುತೆ ಪರೀಕ್ಷೆ ಇರಬಹುದು, ಎಂಟ್ರೆನ್ಸ್ ಟೆಸ್ಟ್ ಅಂತ ನಾವು ಅದನ್ನ ಕರಿತೀವಿ. ಅಭ್ಯರ್ಥಿಗಳಿಗೆ ಎತ್ತರ ಜಿಗಿತ ಮಿನಿಮಮ್ ಎಷ್ಟು? 1.20 ಮೀಟರ್ ಅವರು ಹೈ ಜಂಪ್ ಅನ್ನ ಮಾಡಬೇಕು. ಉದ್ದ ಜಿಗಿತ ಲಾಂಗ್ ಜಂಪ್ ಕನಿಷ್ಠ 3.80 ಮೀಟರ್ ಗಳಷ್ಟು ಅವರು ಲಾಂಗ್ ಜಂಪ್ ಅನ್ನ ಮಾಡಬೇಕು. ಇನ್ನು ಗುಂಡು ಎಸೆತ ಎಷ್ಟಿರ್ತದೆ? 7.5 kg, ಸರಿ ಸುಮಾರು 7.5 kg ಗುಂಡು ಎಸೆತವನ್ನ ಎಷ್ಟು ದೂರದವರೆಗೆ ಹೋಗಬೇಕಂದ್ರೆ ಕನಿಷ್ಠ 5.60 ಮೀಟರ್ ವರೆಗೂ ಕೂಡ ಅವರು ಎಸೆಬೇಕಾಗಿರುವಂತದ್ದು. ಇನ್ನು ಮಹಿಳಾ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಹಾಗೂ ಮಾಜಿ ಸೈನಿಕರಿಗೆ ಒಂದಿಷ್ಟು ಕನ್ಸೆಷನ್ ಕೊಡಲಾಗಿದೆ. ಎತ್ತರ ಜಿಗಿತ ನೋಡಿದರೆ 0.90 ಮೀಟರ್ ಅಷ್ಟು ಎತ್ತರ ಜಿಗಿಬೇಕು. ಉದ್ದ ಜಿಗಿತ 2.50 ಮೀಟರ್ಸ್, 2.5 ಮೀಟರ್ ಜಿಗಿಬೇಕು. ಗುಂಡು ಎಸೆತ 4 kg ಕೊಡ್ತಾರೆ, ಕನಿಷ್ಠ 3.75 ಮೀಟರ್ ಅಷ್ಟು ನಾವು ಅದನ್ನ ಎಸೆಬೇಕಾಗಿರುವಂತದ್ದು. ಇದು ಕೂಡ ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ಇರುತ್ತದೆ. ಲಿಖಿತ ಪರೀಕ್ಷೆಯಲ್ಲಿ ತಗೊಳ್ಳೋ ಪಾಸ್ ಆದ್ರೆ ಇಲ್ಲಿ ಹಾಲ್ ಟಿಕೆಟ್ ಬರುತ್ತೆ. ಲಿಖಿತ ಪರೀಕ್ಷೆ ಪಾಸ್ ಆದ್ಮೇಲೆ ಕಾಲ್ ಲೆಟರ್ ಬರ್ತವೆ, ಸರಿನಾ? ಕಾಲ್ ಲೆಟರ್ ಬಂದ್ಮೇಲೆ ಅದೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ತಗೊಳ್ಳೋ ಆ ಒಂದು ಫಿಸಿಕಲ್ ಟೆಸ್ಟ್ ಗೆ ಆಗಿರ್ಬೋದು ಅಥವಾ ಇಟಿಗೆ ತಗೊಳ್ಳೋ ಹಾಜರಾಗಬೇಕಾಗಿರುವಂತದ್ದು. ಜೊತೆಗೆ ಹಾಲ್ ಟಿಕೆಟ್ ಜೊತೆಗೆ ಮತ್ತೆ ಏನೇನು ತೆಗೆದುಕೊಂಡು ಹೋಗ್ಬೇಕು ಎನ್ನುವಂತಾದ್ರೆ ಪಾಸ್ಪೋರ್ಟ್ ಆದ್ರೂ ಇರಬೇಕು ಅಥವಾ ಯಾವ್ದಾದ್ರು ಒಂದು ಐಡೆಂಟಿಟಿ ಕಾರ್ಡ್ ಇರಬೇಕಾಗಿರುವಂತದ್ದು. ಡ್ರೈವಿಂಗ್ ಲೈಸೆನ್ಸ್ ಇರಬಹುದು, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಅಥವಾ ನಮ್ಮ ಮತದಾರ ಗುರುತಿನ ಚೀಟಿ ಇರಬಹುದು. ಅರ್ಜಿ ಸಲ್ಲಿಸಿರುವಂತಹ ಜೆರಾಕ್ಸ್ ಪ್ರತಿಯನ್ನು ಸಹಿತ ತಾವುಗಳು ತೆಗೆದುಕೊಂಡು ಹೋಗಬೇಕಾಗಿರುವಂತದ್ದು. ಆಫ್ಟರ್ ಲಿಖಿತ ಪರೀಕ್ಷೆ ಆದ್ಮೇಲೆ ಕಾಲ್ ಲೆಟರ್ ಏನ್ ಬರುತ್ತೆ ಫಿಸಿಕಲ್ ಟೆಸ್ಟ್ ಗೆ, ಅಲ್ಲಿ ಇದೆಲ್ಲವನ್ನ ತೆಗೆದುಕೊಂಡು ತಾವುಗಳು ಹೋಗಬೇಕಾಗಿರುವಂತದ್ದು. ಅರ್ಜಿ ಸಲ್ಲಿಸಲು CET ಆನ್ಲೈನ್ ಕರ್ನಾಟಕಕ್ಕೂ ಕೂಡ ಹೋಗಬಹುದು, government.in KE ಕೂಡ ಹೋಗಬಹುದು ಅಥವಾ ಪೊಲೀಸ್ ವೆಬ್ಸೈಟ್ ಅಲ್ಲಿ ಕೂಡ ಇರ್ತದೆ. 1 ಅಥವಾ 2 ದಿನದಲ್ಲಿ ಅಪ್ಲಿಕೇಶನ್ ಪ್ರಾರಂಭ ಆಗ್ತವೆ. ಯಾರೆಲ್ಲ ಸಿವಿಲ್ ಪೊಲೀಸ್ ಆಗಲು ಬಯಸ್ತಾ ಇದ್ದೀರಾ
ಅವರೆಲ್ಲರೂ ಕೂಡ ತಯಾರಿಯನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಕೊಟ್ಟಿರುವಂತ ಸಿಲೆಬಸ್ ಅನ್ನು ಸಂಪೂರ್ಣವಾಗಿ ಒಂದ್ಸಲ ಓದ್ಕೊಳ್ಳಿ. ಜೊತೆಗೆ ಫಿಸಿಕಲ್ ಟೆಸ್ಟ್ ಈಗಲಿಂದನೇ ರನ್ನಿಂಗ್ ಆಗಿರ್ಬೋದು, ಹೈ ಜಂಪ್, ಲಾಂಗ್ ಜಂಪ್ ಆಗಿರ್ಬೋದು, ಅಥವಾ ಗುಂಡೆ ಎಸೆತ ಆಗಿರ್ಬೋದು, ಅದೆಲ್ಲವನ್ನ ಈಗಿನಿಂದನೇ ತಾವುಗಳು ಪ್ರಿಪೇರ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಇನ್ನೊಂದು ಸೂಚನೆಯಲ್ಲಿ ಏನ್ ಕೊಟ್ಟಿದ್ದಾರೆ, ಫಿಸಿಕಲ್ ಟೆಸ್ಟ್ ಅಲ್ಲಿ ಏನಾದ್ರೂ ಅನಾಹುತಗಳಾದರೆ ಅದಕ್ಕೆ ಇಲಾಖೆ ಯಾವುದೇ ತರನಾಗಿರ್ತಕ್ಕಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಲಿಖಿತ ಪರೀಕ್ಷೆ ಆಲ್ಮೋಸ್ಟ್ ಜನ ಪಾಸ್ ಆಗಬಹುದು, ಆದ್ರೆ ಫಿಸಿಕಲ್ ಟೆಸ್ಟ್ ಏನಿರ್ತದೆ, ಆಮೇಲೆ ಎಂಟ್ರನ್ಸ್ ಟೆಸ್ಟ್ ಏನಿರ್ತದೆ, ಅಲ್ಲೆಲ್ಲನೂ ಕೂಡ ಪ್ರಾಕ್ಟೀಸ್ ಬೇಕಾಗಿರುವಂತದ್ದು. ಸೊ ಅದನ್ನ ಡೈಲಿ ರನ್ನಿಂಗ್ ಅನ್ನ ಮಾಡಿ, ಹೈ ಜಂಪ್, ಲಾಂಗ್ ಜಂಪ್ ಪ್ರಾಕ್ಟೀಸ್ ಅನ್ನ ಮಾಡಿ ಫಿಸಿಕಲ್ ಟೆಸ್ಟ್ ಅನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ, ಹಾಗೂ ಯಾರೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಆಗಲು ಬಯಸ್ತಾ ಇದ್ರೆ ಅವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ನಿಮ್ಮ ಗೆಳೆಯರಿಗೆ ಅತಿ ಹೆಚ್ಚಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಹಾಗೂ ಇಂಥ ವಿಡಿಯೋಗಳನ್ನು ಪಡೆದುಕೊಳ್ಳಲಿಕ್ಕೆ ಜೆಕ್ಯಾರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.